ಹೈಕಮಾಂಡ್ ನಾಯಕರು ಗೊಂದಲವನ್ನ ಬಗೆಹರಿಸಲಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಯ ಬಂದಾಗ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ, ಆ ವಿಶ್ವಾಸ ಇದೆ ಅಂತ ಕೂಡ ಹೇಳಿದ್ದಾರೆ. ಬಹುತೇಕರು ನಮ್ಮಲ್ಲಿ ಗೊಂದಲವೇ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಗೊಂದಲ ಇರೋದ್ರ ಬಗ್ಗೆ ಚಲುವರಾಯಸ್ವಾಮಿ ಅವರು ಒಪ್ಪುಗೊತ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಅವರು ಮಾತನಾಡಿ ಈ ಹೇಳಿಕೆ ಕೊಟ್ಟರು. ಶೀಘ್ರದಲ್ಲೇ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ, ಸ್ವಾಮಿಗಳ ವಿಚಾರದಲ್ಲಿ ನಾನು ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಮಾತನಾಡಿದ್ದಾರೆ ಸ್ವಾಮೀಜಿಗಳು. ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ಮಾತನಾಡಿದ್ದಾರೆ. ಅವರುಗಳ ಹೇಳಿಕೆಗೆ ನಾನು ರಿಯಾಕ್ಟ್ ಮಾಡಲ್ಲ, ಸಮಯ ಬಂದಾಗ ಎಲ್ಲವನ್ನೂ ಕೂಡ ಹೇಳ್ತೀವಿ, ಸದ್ಯ ಆ ಸಮಯ ಒಳ್ಳೆ ದಿನ ಬರುತ್ತೆ ಅಂತ ಹೇಳಿದ್ದಾರೆ. ನನಗೆ ಹೇಳಿ ಯಾರ ಆ ಸಿ ಎಂ ಅವರು ಯಾತಕ್ಕೆ ಹೋಗ್ತಾರೋ, ಡಿ ಸಿ ಎಂ ಅವರು, ಸರ್ಕಾರ, ಮುಖ್ಯಮಂತ್ರಿಗಳು, ಅನೇಕ ಸಮಸ್ಯೆಗಳಿರ್ತವೆ ಸರ್ಕಾರದಲ್ಲಿ, ಹೋಗ್ತಾರೆ. ನಾವು ಯಾಕೆ ಹೋಗ್ತೀರಾ ಅಂತ ಕೇಳೋಕ್ಕಾಗತ್ತಾ? ಈ ಸಂದರ್ಭದಲ್ಲಿ ಸ್ವಾಮೀಜಿಗಳ ಒಂದಷ್ಟು ಹೇಳಿಕೆಗಳು ಅಂದರೆ ಡಿ.ಕೆ. ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನೋದು ಈ ಅವಶ್ಯಕತೆ ಇತ್ತು ಅಂತ ನಾನು ಅವೆಲ್ಲ ಯಾವ ವಿಚಾರದಲ್ಲೂ ರಿಯಾಕ್ಟ್ ಮಾಡಲ್ಲ. ಗೊಂದಲ ಎಲ್ಲನೂ ನಾನು ಬಗೆಹರಿಸ್ತೀನಿ. ಸೊ ಆದಷ್ಟು ಬೇಗ ನಾನು ಅಂದರೆ ರಾಹುಲ್ ಜಿ ನಾವೆಲ್ಲ ಡಿಸ್ಕಸ್ ಮಾಡಿ ಒಂದು ಕನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದರೆ, ಮತ್ತೆ ಒಬ್ಬರು ಯಜಮಾನರು ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಅಷ್ಟು ಹೇಳಿದ ಮೇಲೂ ನಾವು ಅದನ್ನು ಇನ್ನೊಂದು ಥರ ಪ್ರಿಡಿಕ್ಟ್ ಮಾಡಿ ಹೇಳೋದಿದೆಯಲ್ಲ. ಆಯಿತು ಮಾತಾಡೋಣ. ಆ ಟೈಮ್ ಬಂದಾಗ ಮಾತಾಡ್ತೀನಿ ಮೇಡಮ್.